ನಾನು ವ್ಯವಸ್ಥೆಯಿಂದ ಗೆದ್ದರೆ ನನ್ನ ಪಾರ್ಥಿವ ಶರೀರವನ್ನು ಗಂಗೆಗೆ ಅರ್ಪಿಸಿ, ಇಲ್ಲದಿದ್ದರೆ ನ್ಯಾಯಾಲಯದ ಮುಂಭಾಗದ ಗಟಾರದಲ್ಲಿ. ಇದನ್ನು ಅತುಲ್ ಸುಭಾಷ್ ಹೇಳಿದ್ದರು. ಅತುಲ್ ಸುಭಾಷ್ ಯಾರು? ಅತುಲ್ ಸುಭಾಷ್ ವಿರುದ್ಧ ಅವರ ಪತ್ನಿ 9 ಪ್ರಕರಣಗಳನ್ನು ದಾಖಲಿಸಿದ್ದರು. ಕೆಳ ನ್ಯಾಯಾಲಯದಲ್ಲಿ 6 ಮತ್ತು ಉಚ್ಚ ನ್ಯಾಯಾಲಯದಲ್ಲಿ 3. ಮತ್ತು ಈ ಪ್ರಕರಣಗಳಿಂದ ಮುಕ್ತಿ ಪಡೆಯಲು ಪತ್ನಿ ಹಾಗೂ ಕುಟುಂಬದವರು ಆತನಿಂದ 3 ಕೋಟಿ ರೂಪಾಯಿ ನಿರ್ವಹಣೆ ಹೆಸರಿನಲ್ಲಿ ತಿಂಗಳಿಗೆ 2 ಲಕ್ಷ ರೂಪಾಯಿ ನೀಡುವಂತೆ ಒತ್ತಾಯಿಸಿದರು. ಅತುಲ್ ಸಂಬಳ ಪಡೆಯುವ ಉದ್ಯೋಗಿಯಾಗಿದ್ದರು. ಈ ಪ್ರಕರಣಗಳಲ್ಲಿ ಹಾಜರಾಗಲು 40 ಬಾರಿ ಜಾನ್ಪುರಕ್ಕೆ ಹೋಗಬೇಕಾಗಿತ್ತು. ಅತುಲ್ ಅವರ ಪತ್ನಿ ತನ್ನ ತಂದೆಯ ಕೊಲೆಯ ಆರೋಪವನ್ನು ಹೊರಿಸಿದ್ದರು. ಬಳಿಕ ಇದೊಂದು ನಕಲಿ ಪ್ರಕರಣ ಎಂದು ಒಪ್ಪಿಕೊಂಡಿದ್ದಾರೆ. ತನ್ನ ಪತ್ನಿ ತನ್ನ ವಿರುದ್ಧ ನಕಲಿ ಪ್ರಕರಣಗಳನ್ನು ದಾಖಲಿಸಿದ್ದಾಳೆ ಎಂದು ಅತುಲ್ ನ್ಯಾಯಾಲಯದಲ್ಲಿ ಹೇಳಿದಾಗ ನ್ಯಾಯಾಧೀಶರು, ಹಾಗಾದರೆ ಏನು? ಇದು ಸಾಮಾನ್ಯ ಸಂಗತಿ. ಈ ಕೇಸ್ಗಳಿಂದ ಸಾವಿರಾರು ಜನ ಪ್ರಾಣ ತೆಗೆಯುತ್ತಾರೆ ಎಂದು ಅತುಲ್ ಹೇಳಿದಾಗ ಅವರ ಪತ್ನಿ ನೀನೇಕೆ ಮಾಡಬಾರದು? ಇದನ್ನು ಕೇಳಿ ನ್ಯಾಯಾಧೀಶರು ನಗತೊಡಗಿದರು. ಈಗ ನೀವು ಹೇಳಬಹುದು, ಈ ಎಲ್ಲಾ ವಿಷಯಗಳನ್ನು ಅತುಲ್ ಸುಳ್ಳು ಹೇಳಬಹುದು. ಆದರೆ ನಮ್ಮ ಕಾನೂನು ಹೇಳುತ್ತದೆ, ಸಾಯುವ ಮೊದಲು ಒಬ್ಬ ವ್ಯಕ್ತಿಯು ಏನನ್ನಾದರೂ ಹೇಳಿದರೆ ಅದು ಸರಿ ಎಂದು ಪರಿಗಣಿಸಲ್ಪಡುತ್ತದೆ. ಮತ್ತು ಈ ಕಾನೂನು ಅವನ ಜೀವವನ್ನು ತೆಗೆದುಕೊಂಡಿತು. ಮಹಿಳೆಯರಿಗೆ ಹಕ್ಕುಗಳನ್ನು ನೀಡಿದ ಕಾನೂನು ಪುರುಷರನ್ನು ಮರೆತಿದೆ.